ಒಂದೊಂದು ಕಥೆಗಳು ಒಂದೊಂದು ರೀತಿ ಇದೆ. ವಯನಾಡಿನಲ್ಲಿ ಸಾವನ್ನೇ ಗೆದ್ದಿ ಬಂದಂತಹ ಗಟ್ಟಿಗಿದ್ದೆಯ ಒಂದು ಕಥೆ ಇದು. ಜೀವ ಉಳಿಸಿಕೊಂಡು ಬಂದ ಕನ್ನಡಿಗರ ರೋಚಕ ಕಥೆ ಇದು. ಚೂರಲ್ಮಲಾದಲ್ಲಿ 35 ವರ್ಷಗಳಿಂದ ವಾಸ ಇದ್ರು ಜಯಶ್ರೀ ದಂಪತಿ. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಹೈನುಗಾರಿಕೆ ಮಾಡ್ಕೊಂಡಿದ್ರು. ಬಟ್ ಅವ್ರು ಯಾವ ರೀತಿ ಸಾವನ್ನ ಗೆದ್ದು ಬಂದ್ರು ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ನೋಡೋಣ. ದೇವರನಾಡು ಕೇರಳದ ಚೂರಲ್ಮಲಾದಲ್ಲಿ ಸಂಭವಿಸಿದಂತ ದುರ್ಘಟನೆಯಲ್ಲಿ ಸಾಕಷ್ಟು ಕನ್ನಡಿಗ ಕುಟುಂಬಗಳು ಬದುಕುಳಿದಿವೆ. ಆ ಬದುಕುಳಿದ ಕುಟುಂಬಗಳ ಕಥೆಯೇ ರೋಚಕವಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿ ಕೂಡ ಗಮನಿಸಬಹುದು. ಇವರು ಚೂರಲ್ಮಲಾದ ನಿವಾಸಿಗಳು ಅಂತ ಹೇಳ್ಬೋದು. ಇದೀಗ ತಮ್ಮ ಸಂಬಂಧಿಕರ ಮನೆಗೆ ಚಾಮರಾಜನಗರಕ್ಕೆ ಆಗಮಿಸಿರ್ತಕ್ಕಂಥದ್ದು. ಆ ಚೂರಲ್ಮಲಾದಲ್ಲಿ ಸಂಪೂರ್ಣವಾಗಿ ತಮ್ಮ ಮನೆಗಳನ್ನೇ ಕಳ್ಕೊಂಡಿದ್ದಾರೆ. ಮತ್ತೆ ಅವರ ಪ್ರಾಣ ಉಳಿಸಿಕೊಂಡಿದ್ದೇ ಒಂದು ರೋಚಕ ಘಟನೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೀಗ ಜಯಶ್ರೀ ಅವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ಆ ಒಂದು ಸಂದರ್ಭದಲ್ಲಿ ಒಂದಿನ ರಾತ್ರಿ ಏನಾಯ್ತು ಅಂದ್ರೆ ಅದೇ ನಮ್ಮ ಈ ಮನೆಗೆ ಟೈಮ್ಲಿ ಹಂಗಾದ್ದು ನಮ್ಗೆ ಏನು ಅನ್ನೋದು ಗೊತ್ತೇ ಇದೆ. ಆಗ ನೀರು ಸತ್ ಕೇಳಿದ ತಕ್ಷಣ ನಮ್ಮ ಈ ಕೆಳಕ್ಕೆ ಇಳಿದು ಹೊಡೆದು ಹಸ್ಗಳು ಕರುಗಳೆಲ್ಲ ಇರೋದ್ರಿಂದ ತಿರ್ಗಾ ನಮ್ಮ ಹಸ್ಗಳು ಬಿಚ್ಚಿಬಿಡಮಲ್ಲ ಅವೆಲ್ಲ ಇದಾಗಿ ಅಂದ್ಬಿಟ್ಟು ಓಡೋ ಗಂಟೆ ನಮ್ಮ ಹೋಗಾಗ ಕೊಟ್ಕ ತುಂಬ್ಕೊಂಡಿದ್ದೆ. ನಾವು ಹೋಗಿ ಕೊಟ್ಕೊಳಗೆ ಹೋಗಿ 2 ಹಸ ಬಿಚ್ಚಾಕ 3 ಹಸ ಬಿಚ್ಚಾಕೋದ್ರಲ್ಲಿ ನೀರೇ ಬಂದು ಕತ್ಲಲ್ಲಿ ನಮ್ಮ ಮೇಲೆ ತುಂಬ್ಕೋದವು. ನಮ್ಮ ಕೊಟ್ಕೊಳಗೆ ಅದು ಮುಂದೆ ಕೊಟ್ಕ ಮೇಲಿಂದ ನೀರು ತುಂಬ್ಕೋತವು. ಆಗ ನನ್ನ ಮಗನು ನಮಗೆ ಕೊಟ್ಕ ಅಡಿಯ ಒಳಗಿದ್ಮು. ಆಗ ನೀರು ತುಂಬ್ಕೊಂಡು ನಮ್ಗೆ ಈಚೆಳಿತ ನೀರು ತುಂಬ್ಕೊಂಡಮ್ಮ. ಆಗ ಹಸ್ಗಳು ನುಂಬಿಡ್ನಿದೆ ಕರುಗಳು ನುಂಬಿಡೆ. ನಾಮೇಗೆ ತಪ್ಪಿಸ್ಕೊಂಡು ಹೆಂಗೆ ಬರೋದು ಅನ್ನೋದು ನಮಗೆ ಗೊತ್ತಿಲ್ದಾನೆ. ಆಗ ಮೇಲೆ ಒಂದು ನನ್ನ 10 ಮಗ ಮೇಲೆ ನಿಂತಿದ್ದ. ಆಗ ನಮ್ಮ ಅದೇ ಒಂದು ಬೇರಿತ್ತು. ಆ ಬೇರು ಇಟ್ಕೊಂಡು ಮೇರ್ಕ್ ಹಿಂಗೆ ಕೈ ಕೊಡ್ತಲೆ. ಆಗ ಅಮ್ಮ ಇಟ್ಕೊಂಡು ಮೇರ್ ಕೇಳ್ಕೊಂಡ. ತಿರ್ಗ ನನ್ನ ಮಗ ಒಳಗೆ ಇದ್ದ. ಅವನು ಅದೇ ಥರ ಇತ್ತು. ಅವನು ಅದೇ ಥರ ಮೇರ್ಕತ್ತಿ. ಆಗ ಕೈ ಇಟ್ಕೊಂಡು ಮೇರ್ಕತ್ಕೊಂಡು ನಮ್ಮಿಬ್ರು ಓಡ್ ಬಂದು. ತಿರ್ಗಾ ನನ್ನ 10 ಮಗ ಅವರೆಲ್ಲ ಅಲ್ಲೇ ಇದ್ರು. ಆಗ ನಮ್ಮ 4 ಜನ ತಪ್ಪಿಸ್ಕೊಂಡು ಓಡ್ ಬಂದು ಮೇರ್ಕ ಹತ್ತಿನ ಬರಗಂಟ ಹತ್ತಿಂದು ನೀರು ಬತ್ತಿತ್ತು. ನಮ್ಮ ಯಜಮಾನ್ರು ಬಂದಿದ್ರು. ಮನೆಗೆಲ್ಲ ನೀರು ತುಂಬ್ಕೊತ ಅಂತಂದ್ರು. ಇಬ್ರು ಬಂದು ಹಚ್ಚಿದಂಗೆ ಬಂದು ಆಗ ಹಂಗೆ ನಮ್ಮ ಮೇರ್ಕು. ಈಗ ನೀವು ಹಸು ಬಡ್ಕೊಂಡಿದ್ದಕ್ಕೆ ನೀವು ಎದ್ದು ಹೋಗಿ ನೋಡಿದ್ದು ಹಸು. ಈ ಥರ ಘಟನೆಯಲ್ಲಿ ಬದುಕು ಬಂದವರು ವರ್ಷಗಳಾದರೂ ಅದು ಕಾಡುತ್ತೆ ಅವ್ರಿಗೆ. ರಾತ್ರಿ ಹೊತ್ತಲ್ಲಿ ಬಹಳ ಕಷ್ಟ ಹ್ಯಾಂಗ್ ಓವರಿಂದ ಹೊರಗೆ ಬರೋದು.